ಇವತ್ತಿನ ಎಲ್ಲ ಸುದ್ದಿಗಳ ಪೈಕಿ ನಾನು ವೈಯಕ್ತಿಕವಾಗಿ ಕೂಡ ಅತ್ಯಂತ ಕುತೂಹಲದಿಂದ ಫಾಲೋ ಮಾಡಿದ್ದು ಪಶ್ಚಿಮ ಬಂಗಾಳದ ಡೆವಲಪ್ಮೆಂಟ್ಗಳನ್ನು. ಮಮತಾ ಬ್ಯಾನರ್ಜಿ, ದ ಫೈಟರ್ ಮಮತಾ ಬ್ಯಾನರ್ಜಿ ಒಂದೇ ಒಂದು ಚುನಾವಣೆಯನ್ನು ಸೋತಿದ್ದು. ಅವರ ಪಕ್ಷನೇ ಅವ್ರ ಕೈಲಿಲ್ಲ ಅನ್ನೋ ಹಂಗಾಗ್ಬಿಡ್ತು. 15 ವರ್ಷಗಳ ಕಾಲ ಪಶ್ಚಿಮ ಬಂಗಾಳವನ್ನು ಆಳಿದ್ದ ಮಮತಾ ಬ್ಯಾನರ್ಜಿಯವರಿಗೆ ಈಗ ತಮ್ಮ ಪಕ್ಷದ ಮೇಲೆ ತಮಗೆ ಕಂಟ್ರೋಲ್ ಇಲ್ಲ. ನೀವು ಬಿ ಜೆ ಪಿಯ ಬೆಂಬಲಿಗರ, ಬಿ ಜೆ ಪಿಯ ವಿರೋಧಿಗಳ ಎಲ್ಲವನ್ನೂ ಪಕ್ಕಕ್ಕಿಟ್ಟು ಒಂದು ಸಲ ಈ ಸುದ್ದಿನ ನೋಡಿ. ಡಿಸ್ಪ್ಯಾಷನೇಟ್ಲಿ ನ್ಯೂಟ್ರಲ್ ಆಗಿದ್ದುಕೊಂಡು ಈ ಸುದ್ದಿಯನ್ನು ನೋಡಿ. ಇದರ ಇಂಪ್ಲಿಕೇಶನ್ಸ್ ಏನೇನು ಆಗುತ್ತೆ, ಏನೇನು ಆಗಬಹುದು ಅಂತ ಹೇಳ್ತೀನಿ ನಾನು ನಿಮಗೆ. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಗಳು ನಡೆದವು. ಬಿ ಜೆ ಪಿ ಸಾಕಬೇಕಾದಷ್ಟು ಬಹುಮತ ಪಡೀತು. ಸರ್ಕಾರ ರಚನೆ ಆಯಿತು. ಸುವೇಂದು ಅಧಿಕಾರಿ ಮುಖ್ಯಮಂತ್ರಿ ಆದರು. ಅಲ್ಲಿ ಸ್ವತಃ ಮಮತಾ ಬ್ಯಾನರ್ಜಿನೇ ಭವಾನಿಪುರ ಕ್ಷೇತ್ರದಿಂದ ಚುನಾವಣೆಗಳನ್ನು ಸೋತ ಕಾರಣಕ್ಕಾಗಿ ಅವರೇ ವಿಧಾನಸಭೆಗೆ ಬರಹಂಗಿಲ್ಲ. ಅವರು ತಮ್ಮ ಆಯ್ಕೆಯ ವ್ಯಕ್ತಿಯೊಬ್ಬನನ್ನು ವಿಪಕ್ಷ ನಾಯಕ ಅಂತ ನೇಮಕ ಮಾಡಿದ್ರು. ಅಂದರೆ ಪಾರ್ಟಿ ಲೀಡರ್ ಆಗಿದ್ಕೊಂಡು ನಾಮಿನೇಟ್ ಮಾಡಿದ್ರು. ನೇಮಕ ಮಾಡುವ ಅಧಿಕಾರವೂ ಇಲ್ಲ. ಹಂಗೆ ನೋಡಿದ್ರೆ ಶಾಸಕಾಂಗ ಪಕ್ಷದ ಸಭೆ ನೇಮಕ ಮಾಡಬೇಕು. ಇಬ್ಬರು MLAಗಳು ಹೋಗಿ ಸ್ಪೀಕರ್ಗೆ ಕಂಪ್ಲೇಂಟ್ ಕೊಟ್ಟರು. ನಮ್ಮ ಸೈ ನಕಲಿ ಹಾಕಿದ್ದಾರೆ, ಈತನ ಆಯ್ಕೆಗೆ ನಮ್ಮ ಬೆಂಬಲವೇ ಇಲ್ಲ ಅಂದ್ಬಿಟ್ರು. ಮಮತಾ ಬ್ಯಾನರ್ಜಿ ಅವರಿಬ್ಬರನ್ನು ಪಕ್ಷದಿಂದ ಹೊರಹಾಕಿದ್ರು. ಒಂದು ಶಾಸಕಾಂಗ ಪಕ್ಷದ ಸಭೆ ಕರೀರಿ ಅಂತ ಹೇಳಿದ್ರು ಸಂಬಂಧಿಸಿದ ಶಾಸಕರಿಗೆ. 80 ಜನ MLAಗಳು ಟೋಟಲ್ ಅವರ ಪಕ್ಷದಿಂದ ಗೆದ್ದಿರೋದು. ಬಂದವರು ಎಷ್ಟು? 20 ಶಾಸಕರು ಬಂದರು ಸಭೆಗೆ. ಅದಾದ ಮೇಲೆ ಮಮತಾ ಬ್ಯಾನರ್ಜಿ ತಮ್ಮನ ಮಗ ಅಭಿಷೇಕ್ ಬ್ಯಾನರ್ಜಿ, ಆ ಡೈಮಂಡ್ ಹಾರ್ಬರ್ ಕ್ಷೇತ್ರದ ಸಂಸದ, ಅವರ ಮೇಲೆ ಒಂದು ಘನಘೋರ ದಾಳಿ ಆಯಿತು. ಅದರ ವಿರುದ್ಧ ಪ್ರತಿಭಟನೆಗೆ ಅಂತ ಒಂದು ಕರೆ ಕೊಟ್ಟರು. ಶಾಸಕರೆಲ್ಲ ಬರಬೇಕು, ನಾವು ಪ್ರತಿಭಟನೆ ಮಾಡೋಣ ಅಂತ. ಬಂದವರು ಎಷ್ಟು ಶಾಸಕರು? 11 ಜನ. 11 ಜನ. 3ನೇ ಮೀಟಿಂಗ್ ಒಂದು ಕರೆದ್ರು. ಆ ಮೀಟಿಂಗಿಗೆ 8 ಜನ ಶಾಸಕರು ಬಂದರು. 8 ಶಾಸಕರು. ಅಫಿಷಿಯಲಿ ಮಮತಾ ಬ್ಯಾನರ್ಜಿ ವಿರುದ್ಧ 80 MLAಗಳ ಪೈಕಿ 52 MLAಗಳಿದ್ದಾರೆ. 2/3 ಆಗಿಬಿಡುತ್ತಲ್ಲಿ. ಅವ್ರನ್ನ ಉಚ್ಚಾಟನೆಯೂ ಮಾಡೋಂಗಿಲ್ಲ. ಅವರ ಮೇಲೆ ಪಕ್ಷಾಂತರ ನಿಷೇಧ ಕಾಯ್ದೆನೂ ಅನ್ವಯ ಆಗಂಗಿಲ್ಲ. ದೇ ಆರ್ ಫ್ರೀ ಫಾರ್ ದೆಮ್ಸೆಲ್ವ್ಸ್. ಅವರು ಘೋಷಣೆ ಮಾಡ್ತಾರೆ ರೀ, ಮಮತಾ ಬ್ಯಾನರ್ಜಿ ನಮಗೊಬ್ಬ ಮಾರ್ಗದರ್ಶಕಿ, ನಮ್ಮ ಆಯ್ಕೆ ವಿಪಕ್ಷ ನಾಯಕ ಇಲ್ಲಿದ್ದಾರೆ ನೋಡಿ, ನಮ್ಮದು ಮೂಲ ತೃಣಮೂಲ ಕಾಂಗ್ರೆಸ್ ಅಂದ್ಬಿಟ್ರು. ಅಂದರೆ ಅದನ್ನು ಅರಗಿಸಿಕೊಳ್ಳುವಷ್ಟರಲ್ಲಿ ಮಮತಾ ಬ್ಯಾನರ್ಜಿಗೆ ಮತ್ತೊಂದು ಆಘಾತ ಸಂಸದರುಗಳಿಂದ ಬಂತು. 29 ಜನ ಟೋಟಲ್ MPಗಳಿರೋದು. 19 2/3 ಆಗುತ್ತೆ. ಅಂದರೆ 19 ಅಥವಾ 19ಕ್ಕಿಂತ ಹೆಚ್ಚು ಜನ ಬಂಡಾಯ ಎದ್ದರೆ ಅವ್ರದ್ದೇ ಮೂಲ ತೃಣಮೂಲ ಕಾಂಗ್ರೆಸ್ಸು ಅಂತ. ಅವ್ರನ್ನ ಅಮಾನತ್ತು ಮಾಡೋದಕ್ಕಾಗೋದಿಲ್ಲ, ಉಚ್ಚಾಟನೆ ಮಾಡೋದಕ್ಕೂ ಆಗೋದಿಲ್ಲ. 20 ಜನ MLAಗಳು ಹೋಗಿ ಇವತ್ತು ಓಂ ಬಿರ್ಲಾಗೆ ಲೆಟರ್ ಕೊಟ್ಟಿದ್ದಾರೆ. ಲೋಕಸಭೆ ಸ್ಪೀಕರ್ಗೆ ಲೆಟರ್ ಕೊಟ್ಟಿದ್ದಾರೆ. ನಾವು NDAನ ಬೆಂಬಲಿಸೋರು ಅಂತ. ಆ ಲೆಟರ್ ಕೊಡೋದಕ್ಕಿಂತ ಮುಂಚೆ ನಡೆದ ಸಭೆಯ ಫೋಟೋ ಇದು. ಭೂಪೇಂದರ್ ಯಾದವ್ ಇದ್ದಾರಲ್ಲಿ, BJP ನಾಯಕ. BJPಯಿಂದ ಪಶ್ಚಿಮ ಬಂಗಾಳಕ್ಕೆ ಉಸ್ತುವಾರಿಯಾಗಿದ್ದವರು ಭೂಪೇಂದ್ರ ಯಾದವ್. ಅವರ ಮನೆಗೆ ಬಂದು ತೃಣಮೂಲ ಕಾಂಗ್ರೆಸ್ನ ಸಂಸದರುಗಳೊಂದು ಮೀಟಿಂಗ್ ಮಾಡ್ತಾರೆ. ಆಮೇಲೆ ಹೋಗಿ ಓಂ ಬಿರ್ಲಾಗೆ ಲೆಟರ್ ಕೊಡ್ತಾರೆ. ನಾವು 20 ಜನ NDAಗೆ ಬೆಂಬಲಿಸೋರು, ನಮಗೆ ಸಪರೇಟಾಗಿ ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿ ಅಂತ. 4 ಸಲ ತೃಣಮೂಲ ಕಾಂಗ್ರೆಸ್ನಿಂದ ಗೆದ್ದಂಥ ಸಂಸದೆ ಕಾಕೋಲಿ ಘೋಷ್ ದಸ್ತಿದಾರ್ ನೇತೃತ್ವದಲ್ಲಿ ಈ 20 ಸಂಸದರು ಲೆಟರ್ ಕೊಟ್ಟುಬಿಟ್ರು. ಅಲ್ಲಿಗೆ ಮಮತಾ ಬ್ಯಾನರ್ಜಿಗೆ ಶಾಸಕರುಗಳ ಮೇಲೂ ನಿಯಂತ್ರಣ ಇಲ್ಲ, ಸಂಸದರುಗಳ ಮೇಲೂ ನಿಯಂತ್ರಣ ಇಲ್ಲ. ನೋಡಿ, ಒಂದು ತಿಂಗಳಾಗಿಲ್ಲ, ಇನ್ನು ಬಹುಶಃ ಒಂದು ತಿಂಗಳು ಆಗಿಲ್ಲಪ್ಪ ರಿಸಲ್ಟ್ ಬಂದು. ಮಮತಾ ಬ್ಯಾನರ್ಜಿ ಅವರ ಪಾರ್ಟಿನೇ ಇಲ್ಲ ಈಗ. ಇದನ್ನು 2 ದೃಷ್ಟಿಯಿಂದ ನೋಡ್ಬೋದು. BJP ಅವರು ಮತ್ತೊಂದು ರೀಜನಲ್ ಪಾರ್ಟಿ ಹಾಳು ಮಾಡಿಬಿಟ್ರು ನೋಡಿ ಅಂತ. ಇನ್ನೊಂದು, ಎಲೆಕ್ಷನ್ ಮುಗಿದ 15ನೇ ದಿವಸದಲ್ಲಿ ಮಮತಾ ಬ್ಯಾನರ್ಜಿ ವಿರುದ್ಧ ಇಷ್ಟು ದೊಡ್ಡ ಆಕ್ರೋಶ, ಅವರ ಪಕ್ಷದ ವಿರುದ್ಧ ಇಷ್ಟು ದೊಡ್ಡ ಆಕ್ರೋಶ ಯಾಕೆ? ವಾಟ್ ವೆಂಟ್ ರಾಂಗ್ ದೇರ್? 2 ದೃಷ್ಟಿಯಿಂದ ನೋಡ್ಬೋದು.
ನೀವು ಯಾವ ಏನಂತೀರಿ ಯಾವ ಐಡಿಯಾಲಜಿಕಲ್ ಬೆಂಟ್ ಆಫ್ ಮೈಂಡ್ ಇಟ್ಕೊಂಡಿದ್ದೀರಿ ಅನ್ನೋದರ ಮೇಲೆ ಅದು. ಇದನ್ನು ಎರಡೂ ದೃಷ್ಟಿಯಿಂದ ನೋಡೋದಕ್ಕೆ ಹೋದರೆ ಫಸ್ಟ್ ಮಮತಾ ಬ್ಯಾನರ್ಜಿ ಪಾರ್ಟಿಲಿ ಏನಾಗಿತ್ತು, ತಮ್ಮ ಉತ್ತರಾಧಿಕಾರಿ ಅನ್ನುವಂತೆ ತಮ್ಮನ ಮಗನ ಕರ್ಕೊಂಬಂದರು ಅವರು. ಅಭಿಷೇಕ್ ಬ್ಯಾನರ್ಜಿ, ಮಮತಾ ಬ್ಯಾನರ್ಜಿಗೆ ಮದುವೆ ಆಗಿಲ್ಲ, ಮಕ್ಕಳಿಲ್ಲ, ಭಾಳ ಸಿಂಪಲ್ ಲೈಫ್ ನಡೆಸ್ತಾರೆ ಅವರು. ಒಂದೇ ರೀತಿಯ ಸೀರೆ, ಹವಾಯಿ ಚಪ್ಪಲ್ಲು, ಓಡಾಡೋದಕ್ಕೊಂದು ಮಾರುತಿ 800 ಕಾರು, ಕಲ್ಕತ್ತಾದಲ್ಲಿ ಅಲ್ಲಿ ಕಾಲಿಘಾಟ್ ಹತ್ರ ಒಂದು ಸಣ್ಣದೊಂದು ಮನೆ ಇದೆ, ಅದೇ ಮನೇಲಿ ಇರ್ತಾರೆ, ಹಂಗಿದ್ದವರು. ಆ ಮಮತಾ ಬ್ಯಾನರ್ಜಿ ತಮ್ಮನ ಮಗನ ಕರ್ಕೊಂಬಂದರು. ತಮ್ಮನ ಮಗನಿಗೆ ನೋಡಿ, ಈ ಕುಟುಂಬದ ಕಾರಣಕ್ಕಾಗಿ ಬಂದಿರುವ ಅಧಿಕಾರ ಇದೆಯಲ್ಲ, ಆ ಅಧಿಕಾರ ತಲೆ ಮೇಲೆ 2 ಕೊಂಬು ಕೊಟ್ಬಿಡ್ತು ಆತನಿಗೆ. ಆತ ಇಷ್ಟು ವರ್ಷ ನಮ್ಮ ಅತ್ತೆ ಜೊತೆಗೆ, ಅತ್ತೆ ಆಗಬೇಕು ಮಮತಾ ಬ್ಯಾನರ್ಜಿ, ನಮ್ಮ ಅತ್ತೆ ಜೊತೆಗೆ ನಿಂತ್ಕೊಂಡು ಪಕ್ಷ ಕಟ್ಟದವರು ಯಾರು? ತೃಣಮೂಲ ಕಾಂಗ್ರೆಸ್ ಅನ್ನೋದು ಏನೂ ಇಲ್ಲದೆ ಇದ್ದಾಗ ಬರಗಾಲಲ್ಲಿ ಓಡಾಡಿ ಪಕ್ಷ ಪ್ರಚಾರ ಮಾಡಿದವರು ಯಾರು? ಯಾರನ್ನೂ ಕೇರ್ ಮಾಡಲಿಲ್ಲ ಮನುಷ್ಯ. ತನಗೆ ತಿಳಿದಿದ್ದೇ ಮಾಡ್ತಾ ಹೋದ, ತಿಳಿದಿದ್ದೇ ಮಾಡ್ತಾ ಹೋದ. ಈಗ ಸುವೇಂದು ಅಧಿಕಾರಿ ಏನು ಪಶ್ಚಿಮ ಬಂಗಾಳಕ್ಕೆ CM ಆಗಿದ್ದಾರಲ್ಲ, ತೃಣಮೂಲ ಕಾಂಗ್ರೆಸ್ನಲ್ಲಿದ್ದರು. ಮಮತಾ ಬ್ಯಾನರ್ಜಿ ರೈಟ್ ಹ್ಯಾಂಡ್ ಆಗಿದ್ದರು. ಒಂದು ಸಲ ಅಭಿಷೇಕ್ ಬ್ಯಾನರ್ಜಿ ಬಂದ ನಂತರ ತೃಣಮೂಲ ಕಾಂಗ್ರೆಸ್ನಲ್ಲಿ ಮಮತಾ ಬ್ಯಾನರ್ಜಿ ಅವರ ಕ್ಯಾಬಿನೆಟ್ನಲ್ಲಿ ಮಿನಿಸ್ಟರ್ ಆಗಿದ್ದ ಈ ಸುವೇಂದು ಅಧಿಕಾರಿಗೆ ಫೈಲ್ಗಳು ಬರದೆ ನಿಂತು ಹೋಗ್ಬಿಟ್ಟುವಂತೆ. ಅಧಿಕಾರಿಗಳಿಗೆ ಕೇಳಿದರೆ ಅದನ್ನು ಅಭಿಷೇಕ್ ಬ್ಯಾನರ್ಜಿ ಸಾಹೇಬರು ಕ್ಲಿಯರ್ ಮಾಡಿದ್ದಾರೆ, ಅಭಿಷೇಕ್ ಬ್ಯಾನರ್ಜಿ ಸಾಹೇಬರು ಕ್ಲಿಯರ್ ಮಾಡಿದ್ದಾರೆ. ತಲೆ ಕೆಟ್ಟು ಹೋಗ್ಬಿಡ್ತು ಇವ್ರಿಗೆ. ನಾವು ನಿಂತ್ಕೊಂಡು ಪಕ್ಷ ಕಟ್ಟದವರು ಇಲ್ಲಿ, ಇವರ ಮಮತಾ ಬ್ಯಾನರ್ಜಿ ತಮ್ಮನ ಮಗ ಏಕಾಏಕಿ ಬಂದು ಇಡೀ ಪಕ್ಷ ನನ್ನ ಫ್ಯಾಮಿಲಿ ಪ್ರಾಪರ್ಟಿ ಅನ್ನೋ ಹಂಗೆ ಬಿಹೇವ್ ಮಾಡೋದಕ್ಕೆ ಶುರು ಮಾಡಿದ್ರೆ ಏನು ಬಿಟ್ಟು ಹಿ ವೆಂಟ್ ಟು ಬಿ ಜೆ ಪಿ. ಇದು ಅಭಿಷೇಕ್ ಬ್ಯಾನರ್ಜಿಯ ಮೇಲಿನ ಅಸಮಾಧಾನ. ಅದೊಂಥರ ಈ ಹರಳುಗಟ್ಟುವುದು ಅಂತಾರಲ್ಲ, ಹರಳುಗಟ್ಟಿ ಗಟ್ಟಿ 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 ಈ ಪರಿಸ್ಥಿತಿಗೆ ಬಂತು. ಇನ್ನೊಂದು, ಪಶ್ಚಿಮ ಬಂಗಾಳದ ಪಾಲಿಟಿಕ್ಸ್ನಲ್ಲೇ ಒಂದು ಫ್ಲಾ ಇದೆ. ಅದನ್ನು ಶುರು ಮಾಡಿದ್ದು ಮಮತಾ ಬ್ಯಾನರ್ಜಿ ಅಲ್ಲ, ಕಮ್ಯುನಿಸ್ಟರು ಶುರು ಮಾಡಿದ್ದು ಅದನ್ನು. 1977ರಲ್ಲಿ ಕಮ್ಯುನಿಸ್ಟ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಅಲ್ಲಿ ಕೇಡರ್ಗೂ ಸರ್ಕಾರಕ್ಕೂ ವ್ಯತ್ಯಾಸನೇ ಇಲ್ದಂಗೆ ಆಗ್ಬಿಡ್ತು. ಕೇಡರ್ಗೂ ಇನ್ನೂ ತಿಳಿಸಿ ಹೇಳ್ಬೇಕು, ಸಂಘಟನೆಗೂ ಸರ್ಕಾರಕ್ಕೂ ವ್ಯತ್ಯಾಸನೇ ಇಲ್ದಂಗೆ ಆಗ್ಬಿಡ್ತು. ಉದಾಹರಣೆಗೆ, ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ವ್ಯಕ್ತಿ ಕಮ್ಯುನಿಸ್ಟ್ ಪಕ್ಷದಿಂದ ಆರಿಸಿ ಬಂದಿದ್ದಾರೆ. ಅಲ್ಲಿ ಅವ್ರು ಹೇಳಿದ್ದಾಗತ್ತೆ, ಅವರು ಮಾತನಾಡಿಯತ್ತೆ, ಅದೆಲ್ಲ ಫೈನ್. ಅದೇ ವಿಧಾನಸಭಾ ಕ್ಷೇತ್ರಕ್ಕೆ ಕಮ್ಯುನಿಸ್ಟ್ ಪಕ್ಷದ ಅಧ್ಯಕ್ಷ ಒಬ್ಬ ಇದ್ದಾರೆ, ಆ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ. ಇಲ್ಲಿ MLA ಎಷ್ಟೇ ಪವರ್ಫುಲ್ ಆ ಅಧ್ಯಕ್ಷ, ಸಮ್ಟೈಮ್ಸ್ MLAಗಿಂತಲೂ ಪವರ್ಫುಲ್ ಆ ಪಕ್ಷದ ಅಧ್ಯಕ್ಷ, ಕಮ್ಯುನಿಸ್ಟ್ ಪಕ್ಷದ ಅಧ್ಯಕ್ಷ. ಆತ ಫೋನ್ ಮಾಡಿದ್ರೆ ಇನ್ಸ್ಪೆಕ್ಟರ್ ಎದ್ದು ನಿಲ್ಲಬೇಕು. ಆತ ಫೋನ್ ಮಾಡಿ ಇಂಥವ್ರನ್ನ ಅರೆಸ್ಟ್ ಮಾಡಿ ಅಂದರೆ ಅರೆಸ್ಟ್ ಮಾಡಬೇಕು, ಇಂಥವ್ರನ್ನ ಬಿಟ್ಟು ಕಳಿಸಿ ಅಂದರೆ ಬಿಟ್ಟು ಕಳಿಸ್ಬೇಕು. ಪಕ್ಷದ ಪದಾಧಿಕಾರಿಗಳ ಆ ಸ್ಥಿತಿಗೆ ಬಂದರಲ್ಲಿ ಪಶ್ಚಿಮ ಬಂಗಾಳದ ರಾಜಕಾರಣದಿಂದ ದೇಶದ ಬೇರೆ ಬೇರೆ ರಾಜ್ಯಗಳ ರಾಜಕಾರಣವು ಕಲಿಯಬೇಕಾದ ಪಾಠ ಇದು. ಬರ್ತಾ 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 ಹೆಂಗಾಯಿತು ಅಂದರೆ, ಒಂದು ಊರಿನಲ್ಲಿ ಕಮ್ಯುನಿಸ್ಟ್ ಪಕ್ಷದ ಒಂದು ಸಮಿತಿ ಇದೆ, ಆ ಸಮಿತಿ ಡಿಸೈಡ್ ಮಾಡೋಕ್ಕೆ ಶುರು ಮಾಡ್ತು ಈ ಊರಿನಲ್ಲಿ ಆಶ್ರಯ ಯೋಜನೆ ಮನೆ ಯಾರಿಗೆ ಸಿಗಬೇಕು, ಯಾರಿಗೆ ರೇಷನ್ ಕಾರ್ಡ್ ಬರಬೇಕು, ಎಲ್ಲವನ್ನು ಅವರು ಡಿಸೈಡ್ ಮಾಡೋದಕ್ಕೆ ಶುರು ಮಾಡಿದ್ರು. ಆ ವ್ಯವಸ್ಥೆ ಮುಂದುವರ್ಕೊಂಡು ಬಂದು ನಿಮಗೇನಾರು ಆಗ್ಬೇಕಾ, ನಮಗಿಷ್ಟು ಕಮಿಷನ್ ಬರಬೇಕು ಅಂತ ಶುರುವಾಯಿತು. ನಾನು ಈ ಹೇಳ್ತಾ ಇರುವಂಥ ಅಲ್ಲಿನ ರಾಜಕಾರಣದಲ್ಲಿನ ಬದಲಾವಣೆಯನ್ನು ಯಾರು ಚಾಲೆಂಜ್ ಮಾಡೋರಿದ್ರೆ ಬನ್ನಿ ಚರ್ಚೆ ಮಾಡೋಣಂತೆ. ಅಂದರೆ ಕಮ್ಯುನಿಸ್ಟ್ ಪಕ್ಷದ ಸ್ಥಳೀಯ ನಾಯಕರುಗಳಿಗೆ ದುಡ್ಡು ಕೊಟ್ಟರೆ ಇಂತಿಂಥ ಕೆಲಸ ಆಗುತ್ತೆ, ಈ ಕೆಲಸ ಆಗಬೇಕಂದ್ರೆ ಇವ್ರಿಗೆ ದುಡ್ಡು ಕೊಡಬೇಕು ಅನ್ನೋ ಪರಿಸ್ಥಿತಿ ಬಂತು. ಅದು ಮುಂದುವರೆದು ಕಾಂಟ್ರಾಕ್ಟ್ ಯಾರಿಗೆ ಸಿಗಬೇಕು, ಕಾಂಟ್ರಾಕ್ಟ್ನಲ್ಲಿನ ಕಮಿಷನ್ ಏನು, ಕಟ್ ಮನಿ ಅಂತ ಪಾಪ್ಯುಲರ್ ಆಗಿಬಿಡ್ತದು, ಕಟ್ ಮನಿ ಅಂತ. ಅದನ್ನು ಕಮ್ಯುನಿಸ್ಟ್ ಪಕ್ಷ ಡಿಸೈಡ್ ಮಾಡೋದಕ್ಕೆ ಶುರು ಮಾಡ್ತು. ಎಲ್ಲದರ ಪರಿಣಾಮ ಏನಾಯಿತು, 2011ರ ಚುನಾವಣೆಯ ವೇಳೆಗೆ ಜನಕ್ಕೆ ಸಿಟ್ಟತ್ತೋಗ್ಬಿಟ್ಟಿತ್ತು, ಸಾಕಬೇಕಾಗಿ ಹೋಗ್ಬಿಟ್ಟಿತ್ತು. ಅಲ್ಲಿ ಎಲ್ಲ ನಿರ್ಧಾರಗಳನ್ನು ಪಕ್ಷ ತೆಗೆದುಕೊಳ್ತಾ ಇತ್ತು. ನೋಡಿ ಸಮಸ್ಯೆ ಏನಾಯಿತು, ಒಬ್ಬ ಶಾಸಕ ಭ್ರಷ್ಟ ಆಗಿದ್ದಾನೆ ಅಂದರೆ ಆ ಶಾಸಕನ ವಿರುದ್ಧ ಒಂದು ಆ್ಯಂಟಿ ಇನ್ಕಂಬನ್ಸಿ ಬಂದುಬಿಡುತ್ತೆ ಕ್ಷೇತ್ರದಲ್ಲಿ. ಶಾಸಕ ಕೈಗೆ ಸಿಗ್ತಿಲ್ಲ, ಭ್ರಷ್ಟ ಆಗಿದ್ದಾನೆ, ಈತ ತನ್ನ ಕುಟುಂಬದವ್ರನ್ನೇ ಬೆಳೆಸ್ತಾನೆ,
ಅವನು ತಮ್ಮನೇ ಕಾಂಟ್ರಾಕ್ಟರು, ಅವನು ಚಿಕ್ಕಪ್ಪನ ಮಗ ಏನೋ ಮರಳು ಜಲ್ಲಿ ಸಪ್ಲೈ ಮಾಡ್ತಾನೆ, ಆ ಶಾಸಕನ ವಿರುದ್ಧದ ಆ್ಯಂಟಿ ಇನ್ಕಂಬನ್ಸಿ ಅದು. ಹಂಗಿದ್ದಾಗ ಪಾರ್ಟಿ ನೆಕ್ಸ್ಟ್ ಟೈಮ್ ಆತನಿಗೆ ಟಿಕೆಟ್ ಇಲ್ಲಪ್ಪ, ಇನ್ನೊಬ್ರಿಗೆ ಹೊಸಬರಿಗೆ ಟಿಕೆಟ್ ಕೊಡ್ತೀವಿ ಅಂದರೆ ಜನ ಮತ್ತೆ ಬಂದು ಓಟ್ ಹಾಕ್ಬಿಡ್ತಾರೆ. ಬಟ್ ಇಲ್ಲಿ ಪಾರ್ಟಿನೇ ಕರಪ್ಟ್ ಆಗಿಬಿಡ್ತು, ಪಕ್ಷನೇ ಕರಪ್ಟ್ ಆಗಿಬಿಡ್ತು. ಮಮತಾ ಬ್ಯಾನರ್ಜಿ ಅದರ ವಿರುದ್ಧ ಧ್ವನಿ ಎತ್ತಿದ್ರು, ಬೀದಿಗಿಳಿದು ಹೋರಾಟ ಮಾಡಿದ್ರು. ಜನ ಬದಲಾವಣೆಯ ಸಮಯ ಬಂತು ಅಂತ 2011ರಲ್ಲಿ ದೊಡ್ಡ ಮಟ್ಟದಲ್ಲಿ ಮಮತಾ ಬ್ಯಾನರ್ಜಿನ ಗೆಲ್ಲಿಸ್ಬಿಟ್ರು. ಮಮತಾ ಬ್ಯಾನರ್ಜಿ ಗೆದ್ದು ಅಧಿಕಾರಕ್ಕೆ ಬಂದರು, ಬಟ್ ಆ ಸಿಸ್ಟಮನ್ನು ಚೇಂಜ್ ಮಾಡಲಿಲ್ಲ ಅವರು. ಯಾವ ಕೆಲಸವನ್ನು ಕಮ್ಯುನಿಸ್ಟ್ ಪಕ್ಷದ ಸ್ಥಳೀಯ ನಾಯಕರುಗಳು ಮಾಡ್ತಾ ಇದ್ರಲ್ಲ, ಅದನ್ನು ತೃಣಮೂಲ ಕಾಂಗ್ರೆಸ್ನ ಸ್ಥಳೀಯ ನಾಯಕರುಗಳು ಮಾಡೋದಕ್ಕೆ ಶುರು ಮಾಡಿದ್ರು. ಇಲ್ಲಿ ನೋಡಿ, ಇದು ಎಲೆಕ್ಷನ್ ರಿಸಲ್ಟ್ ಬಂದ ಮೇಲಿಂದು ಅನೇಕ ಇಂಥ ಸುದ್ದಿಗಳನ್ನು ಅನೇಕ ನೋಡಿರ್ತೀರಿ ನೀವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ. ಇವರೆಲ್ಲ ತೃಣಮೂಲ ಕಾಂಗ್ರೆಸ್ನ ಸ್ಥಳೀಯ ನಾಯಕರುಗಳಾಗಿದ್ದವರು, ಗ್ರಾಮೀಣ ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ, ಪಟ್ಟಣಗಳಲ್ಲಿ ನಾಯಕರಾಗಿದ್ದವರು. ಇವರು ಜನರ ಹತ್ರ ದುಡ್ಡು ತಗೊಂಡಿದ್ದಾರೆ. ನಿನಗೆ ಆಶ್ರಯ ಯೋಜನೆ ಮನೆ ಕೊಡಿಸ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ದುಡ್ಡು ತಗೊಂಡಿದ್ದಾರೆ. ಈಗ ಚುನಾವಣೆ ಮುಗೀತು, ಸರ್ಕಾರ ಬಿದ್ದು ಹೋಯಿತು, BJP ಸರ್ಕಾರ ಬಂದಿದೆ. ಜನ ಅವ್ರನ್ನ ಮನೆಗೆ ನುಗ್ಗಿ ಎಳ್ಕೊಂಬರ್ತಾ ಇದ್ದಾರೆ. ಮನೆಗೆ ನುಗ್ಗಿ ಎಳ್ಕೊಂಬರೋದು, ಒಬ್ಬನ ತಲೆ ಬಳಸಿದ್ರು. ಆತ ಅದು ಹೆಂಗೋ ತಾನು ಇಸ್ಕೊಂಡಿದ್ದ ದುಡ್ಡನ್ನಷ್ಟು ಅರೇಂಜ್ ಮಾಡಿ ಜನರ ಸಮ್ಮುಖದಲ್ಲಿ ವಾಪಸ್ ಕೊಟ್ಟ ಅವ್ರಿಗೆ. ನೋಡಿ ಅಲ್ಲಿ ದುಡ್ಡು ವಾಪಸ್ ಕೊಡ್ತಾ ಇರೋದಿದು. 1977ರಿಂದ 2011ರ ತನಕ ಕಮ್ಯುನಿಸ್ಟ್ ಪಕ್ಷ ಯಾವ ವ್ಯವಸ್ಥೆಯನ್ನು ದುರ್ವ್ಯವಸ್ಥೆಯನ್ನು ತಂದಿತ್ತಲ್ಲ, ಅದನ್ನು ಮಮತಾ ಬ್ಯಾನರ್ಜಿ ಕಂಟಿನ್ಯೂ ಮಾಡಿದ್ರು. ಇಲ್ಲಿ ದುಡ್ಡು ವಾಪಸ್ ಕೊಡ್ತಾ ಇರೋದು ತಲೆ ಬಳಸ್ಬಿಟ್ಟಿದ್ದಾರೆ ಆ ತೃಣಮೂಲ ಕಾಂಗ್ರೆಸ್ನ ಸ್ಥಳೀಯ ನಾಯಕನದ್ದು. ಇನ್ನೊಂದು ಕಡೆ ಜನ ಹೊಡೆಯೋಕ್ಕೆ ಬಂದಾಗ ಆತ ಓಡಿ ಒಂದು ಸೀರೆ ಅಂಗಡಿಯಲ್ಲಿ ಸೀರೆಗಳ ಮಧ್ಯದಲ್ಲಿ ಬಚ್ಚಿಟ್ಕೊಂಡಿದ್ದ. ನೋಡಿ ಅಲ್ಲಿ ಬ್ರಹ್ಮಾನಂದ ಚಕ್ರವರ್ತಿ ಅಂತ ಈತನ ಹೆಸರು. ಇವನು ಹಿಂಗೆ ವಸೂಲು ಮಾಡಿದ್ದಾನೆ, ದುಡ್ಡು ವಸೂಲು ಮಾಡಿದ್ದಾನೆ, ಏನೋ ಕೆಲಸ ಮಾಡಿಸ್ಕೊಡ್ತೀನಿ ಅಂತ. ಆ PM ಆವಾಸ್ ಯೋಜನೆ ಅಂತ ಇರುತ್ತೆ, ಸೆಂಟ್ರಲ್ ಗೌರ್ಮೆಂಟಿನ ಸ್ಕೀಮು. ಅಲ್ಲಿನ ಫಲಾನುಭವಿಗಳನ್ನು ಗ್ರಾಮ ಸಭೆಯಲ್ಲಿ ಆರಿಸ್ಬೇಕು ಅಂತಿರುತ್ತೆ. ಯಾವ ಗ್ರಾಮ ಸಭೆ ಏನು? ತೃಣಮೂಲ ಕಾಂಗ್ರೆಸ್ನ ನಾಯಕರು ಲಿಸ್ಟ್ ಫೈನಲ್ ಮಾಡ್ತಾರೆ, ಅವ್ರಿಗೆ ಮನೆಗಳು ಸಿಗ್ತವೆ ಅಷ್ಟೇ. ನಿಮಗೆ ಮನೆ ಕೊಡಿಸ್ತೀನಿ, ನಿಮಗೆ ಮನೆ ಕೊಡಿಸ್ತೀನಿ ಅಂತ ದುಡ್ಡು ಇಸ್ಕೊಂಡಿದ್ದ. ಜನ ನುಗ್ಗಿ ಹೊಡೆದ್ರು. ಇದನ್ನು ಕೇಳಿದಾಗ ನಮಗೆ ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ. 1977ರಿಂದ 2011ರ ತನಕ ಕಮ್ಯುನಿಸ್ಟ್ ಪಕ್ಷ ಯಾವ ದುರ್ವ್ಯವಸ್ಥೆಯನ್ನು ಆಳವಾಗಿ ಬೇರೂರಿಸಿತ್ತು ಅದನ್ನು ಮಮತಾ ಬ್ಯಾನರ್ಜಿ ಬದಲಿಸಲಿಲ್ಲ, ಮುಂದುವರ್ಸ್ಕೊಂಡು ಹೋಗ್ಬಿಟ್ರು. ಈಗ ಮಮತಾ ಬ್ಯಾನರ್ಜಿ ಸಾಕು ಅಂತ BJPನ ಆರಿಸ್ ತಂದಿದ್ದಾರೆ. ಸುವೇಂದು ಅಧಿಕಾರಿ ಈ ವ್ಯವಸ್ಥೆಯನ್ನು ನಿಲ್ಲಿಸ್ತಾರಾ? ಹೀಗೆ BJP ಸ್ಥಳೀಯ ನಾಯಕರುಗಳು ವಸೂಲಿ ವ್ಯವಹಾರ ಶುರು ಮಾಡಿಬಿಟ್ರೆ. BJP ಸ್ಥಳೀಯ ನಾಯಕರು ಈ ಊರಿನಲ್ಲಿ ಮನೆ ಯಾರಿಗೆ ಸಿಗಬೇಕು, ನೀರು ಯಾರಿಗೆ ಸಿಗಬೇಕು, ಸಿಲಿಂಡರ್ ಯಾರಿಗೆ ಸಿಗಬೇಕು, ನಾವು ಡಿಸೈಡ್ ಮಾಡ್ತೀವಿ, ದುಡ್ಡು ಕೊಟ್ಟವ್ರಿಗೆ ಕೊಡ್ತೀವಿ ಅಂತ ಅವರು ಶುರು ಮಾಡ್ಕೊಂಡ್ರೆ ಮುಂದಿನ ಎಲೆಕ್ಷನ್ ಆದಮೇಲೆ BJP ಅವ್ರು ನೋಡಿತಾರೆ ಹಿಂಗೆ. ಸುವೇಂದು ಅಧಿಕಾರಿಯನ್ನು BJPಯನ್ನು ಪಶ್ಚಿಮ ಬಂಗಾಳದ ಜನ ಆರಿಸಿ ತಂದಿರೋದು ಈ ಕಟ್ ಮನಿ ಅನ್ನುವ ವ್ಯವಸ್ಥೆ ಬದಲು ಮಾಡಿ ಅಂತ. ಬದಲಾದರೆ ಇನ್ನೊಂದಷ್ಟು ವರ್ಷ ಅಧಿಕಾರ ನಡೆಸ್ತಾರೆ. ಇಲ್ಲದೆ ಹೋದರೆ 5 ವರ್ಷಗಳ ನಂತರ ಈಗ ಹೆಂಗೆ ತೃಣಮೂಲ ಕಾಂಗ್ರೆಸ್ನ ಸ್ಥಳೀಯ ನಾಯಕರುಗಳಿಗೆ ಜನ ಹೊಡಿತಿದ್ದಾರೆ ನೋಡ್ರಿ ಅನ್ನೋ ಸುದ್ದಿ ತೋರಿಸ್ತಿದ್ದೀವಲ್ಲ, BJPಯ ಸ್ಥಳೀಯ ನಾಯಕರುಗಳಿಗೆ ಜನ ಹೆಂಗೆ ಹೊಡಿತಿದ್ದಾರೆ ನೋಡ್ರಿ ಅನ್ನೋ ಸುದ್ದಿ ತೋರಿಸ್ತೀವಿ. ಅಷ್ಟೇ ಚಪ್ಪಲಿ ಹಾರ ಹಾಕಿ ಬೀದಿಲಿ ಎಳ್ಕೊಂಡು ಹೋದ್ರು ಅವನ್ನ. ಕೊಡಬಾ ಇಲ್ಲಿ ಮಗನೇ ದುಡ್ಡು ಅಂತ. ಜನರಿಂದ ವಸೂಲು ಮಾಡಿದ ದುಡ್ಡು ವಾಪಸ್ ಕೊಡಬಾ ಅಂತ ಕರ್ಕೊಂಡು ಹೋದ್ರು. ಇದು ಬಿಡಿ, ಸ್ವಲ್ಪ ಆ ಕಡೆ ಹೋಯಿತು ಸುದ್ದಿ. ತೃಣಮೂಲ ಕಾಂಗ್ರೆಸ್ಸಿನ ಕಥೆಗೆ ಬನ್ನಿ. ಈಗ ಏನಾಗ್ಬೇಕು ಕಥೆ? ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಚಾರದ ಸಂದರ್ಭದಲ್ಲಿ ಮಾತಾಡ್ತಾ ಇದ್ರಿ, ಈ ಚುನಾವಣೆಯಲ್ಲಿ ನಾವು BJPನ ಇಲ್ಲಿ ಸೋಲಿಸ್ತೀವಿ, 2029ರ ಚುನಾವಣೆಯನ್ನು ಕೇಂದ್ರದಲ್ಲಿ BJPನ ಸೋಲಿಸ್ತೀವಿ ಅಂತಿದ್ರು. ಈಗ ಇವರ ಪಕ್ಷದ 20 ಸಂಸದರು ಹೋಗಿ ನಮ್ಮ ಸರ್ಕಾರ BJPಗೆ ಅಂತಿದ್ದಾರೆ. BJP ಕುಂತಲ್ಲೇ NDA ಕುಂತಲ್ಲೇ 313 ಆಯಿತು. ಈ ಸಲ BJPಗೆ ಏಕಾಂಗಿಯಾಗಿ ಮೆಜಾರಿಟಿ ಬಂದಿಲ್ಲ, 240 ಅಷ್ಟೇ ಗೆದ್ದಿರೋದು. ಮಿತ್ರ ಪಕ್ಷಗಳೆಲ್ಲ ಸೇರಿ 293 ಅವ್ರದ್ದು. ಈಗ 313 ಆದರು. ಕುಂತಲ್ಲೇ 20 ಜನ ಬಂದು ಬೆಂಬಲ ಕೊಟ್ರಲ್ಲ. ಈ ಕಡೆ ತಮಿಳುನಾಡಿನಲ್ಲಿ ಕಾಂಗ್ರೆಸ್ನವರು DMK ಬಿಟ್ಟು TVK ಜೊತೆಗೆ ಹೋಗಿದ್ದಾರೆ. DMKದವರು ಆಗಲೇ ಕನ್ನಿಮೊಳಿ ಅವರು ಪತ್ರ ಬರೋದು ಓಂ ಬಿರ್ಲಾರ್ಗೆ ಹೇಳ್ಬಿಟ್ಟಿದ್ದಾರೆ, ನಾವು ಇನ್ನು ಮುಂದೆ ಅವ್ರ ಜೊತೆಗಿಲ್ಲ, ನಂಗೆ ಸಪ್ರೇಟ್ ಅರೇಂಜ್ ಮಾಡಿ ಸೀಟು ಅಂತ. ಗೊತ್ತಿಲ್ಲಪ್ಪ, ಇನ್ನು ಹಿಂಗೆ ಮುಂದುವರೆದ್ರೆ ಅವರು NDAಗೆ ಬೆಂಬಲ ಅಂದರು ಅಂದರೆ DMK ಅವರು ಹೇಳೋದಕ್ಕೆ ಬರೋದಿಲ್ಲ.
ಡಿಲಿಮಿಟೇಷನ್ ಬಿಲ್ ಏನು ಸೋಲಿಸಿದ್ರಲ್ಲ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆ ನಡೀತಾ ಇದ್ದಾಗ, ಅದನ್ನು ಮತ್ತೆ ತರಬೇಕು ಅಂತ NDA ಪ್ರಯತ್ನ. ಇನ್ನೊಂದು ಸಲ ಟ್ರೈ ಮಾಡೋಣ ಅಂತ. 2/3 ಬೇಕು ಅದಕ್ಕೆ ನಂಬರು. ಗೂಡಿಸ್ತಾ ಇದ್ದಾರೆ, ಒಟ್ಟುಗೂಡಿಸ್ತಾ ಇರೋ ಹಂಗಿದೆ ಇದು ನಿಧಾನಕ್ಕೆ. ಇದು ಇನ್ನೊಂದು ಇದರಲ್ಲೇನು BJP ಅವ್ರದ್ದೇನು ರೋಲೇ ಇಲ್ವಾ ಅಂದರೆ ಸುಳ್ಳು ಹೇಳ್ದಂಗೆ ಆಗತ್ತೆ. ಅವರ ಪಕ್ಷ ಇದೆ ರೀ, ಆ ಪಕ್ಷದಲ್ಲಿ 100 ಅಸಮಾಧಾನಗಳಿರ್ಬೋದು. ಹೊರಗೆ ನಿಂತವರೊಬ್ಬರು ಬಾಯಿಲ್ಲಿ ಅಂತ ತೋರಿಸದ ಹೊರತು ಅವ್ರ ಮನೆ ಬಿಟ್ಟು ಹೊರಗೆ ಬರೋದಿಲ್ಲ. ಅದನ್ನು BJP ಅವರು ಮಾಡಿರ್ತಾರೆ. ಅದನ್ನು BJP ಅವರು ಇಲ್ಲದೆ ಹೋದರೆ ಭೂಪೇಂದ್ರ ಯಾದವ್ ಮನೆಯಲ್ಲಿ ಯಾಕೆ ಆಗಬೇಕು ಮೀಟಿಂಗು? ಭೂಪೇಂದ್ರ ಯಾದವ್ ಮನೆಯಲ್ಲಿ ಮೀಟಿಂಗ್ ಮಾಡಿ ಓಂ ಬಿರ್ಲಾ ಅವ್ರಿಗೆ ಯಾಕೆ ಪತ್ರ ಕೊಡೋದಕ್ಕೆ ಹೋಗ್ತಾರೆ ತೃಣಮೂಲ ಕಾಂಗ್ರೆಸ್ನ ಸಂಸದರು? ಅರ್ಥ ಇಷ್ಟೇ, ಸಮಸ್ಯೆ ಇದ್ದದ್ದು ಪಶ್ಚಿಮ ಬಂಗಾಳದ ಪೊಲಿಟಿಕಲ್ ಕಲ್ಚರ್ನಲ್ಲಿ ಒಂದು ಸಮಸ್ಯೆ ಇತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.